devil on fire. ಸಿ ಟಿ ರವಿ ಅವರು ಒಂದು ಕಡೆ ಅರೆಸ್ಟ್ ಆಗಿದ್ದಾರೆ. ಸಿ ಟಿ ರವಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ, ಜುಡಿಷಿಯಲ್ ಕಸ್ಟಡಿಗೆ ಅವ್ರು ಹೋಗಬಹುದಾಗುತ್ತಾ, ಅಥವಾ ಒಂದು ಬೈಲೇಬಲ್ ಕೇಸಾ ಇದು? ಬೇಲ್ ಸಿಕ್ಕಿಬಿಡ್ತಾ ರವಿ ಅವರಿಗೆ? ಸೆಷನ್ಸ್ ಕೋರ್ಟ್ ಕಥೆ ಏನಾಗುತ್ತೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನು ಕಥೆ ಆಗಬಹುದು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಐ ಎಸ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ದಿಲೀಪ್ ಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ಇಲ್ಲಿ ಏನಂದರೆ, ಈಗ ಒಂದು ಕಡೆ ಬೆಳಗಾವಿ ಕೋರ್ಟ್ನಿಂದ ಈ ಒಂದು ಕೇಸನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮತ್ತು ಸೆಷನ್ಸ್ ಕೋರ್ಟ್ಗೆ ಇದನ್ನು ಹಾಕ್ಕೊಂಡಿದ್ದಾರೆ. ಒಂದು ಕಡೆ ಸೆಷನ್ಸ್ ಕೋರ್ಟಲ್ಲಿದೆ, ಕೆಲವು ಸೆಕ್ಷನನ್ನು ಉಲ್ಲೇಖ ಮಾಡಿಕೊಂಡು, ಕೆಲವು ಸೆಕ್ಷನಲ್ಲಿ ಉಲ್ಲೇಖ ಮಾಡಿಕೊಂಡೆ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಹೇಳ್ತಾ ಇದ್ದಾರೆ. ಹೇಗಿದು ದಿಲೀಪ್ ಕುಮಾರ್ ಅವರೇ? ಸರ್, ಇವಾಗ ಯಾವುದೇ MLA MP ಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಕೋರ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನಿಮಗೆ ಗಮನಿಸಿರ್ಬೋದು, ಯಾವುದೇ ಅಪರಾಧ ಒಬ್ಬ MLA ಏನಾರ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಾದ್ರೂ ಅದೆಲ್ಲಾ ಕೇಸಸ್ಗಳನ್ನ ನಡೆಸಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪೆಷಲ್ ಕೋರ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ಸೆಷನ್ ಕೋರ್ಟ್. ಸೊ ಇಫ್ ದಿ ಅಫೆನ್ಸ್ ಇಸ್ ಟ್ರೈಬಲ್ ಬೈ ದಿ ಮ್ಯಾಜಿಸ್ಟ್ರೇಟ್, ಅದಕ್ಕೆ ಅಂತ ಸಪರೇಟ್ ಕೋರ್ಟ್ ಮಾಡಿದ್ದಾರೆ. ಇಫ್ ದಿ ಅಫೆನ್ಸ್ ಇಸ್ ಟ್ರೈಬಲ್ ಬೈ ದಿ ಸೆಷನ್ ಕೋರ್ಟ್, ಅದಕ್ಕೆ ಅಂತ ಹೇಳ್ಬಿಟ್ಟು ಸಪರೇಟ್ ಕೋರ್ಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಯಾವಾಗ ಇದು ಸ್ಪೆಷಲ್ ಕೋರ್ಟಿಗೆ ಅಂತ ಹೇಳ್ಬಿಟ್ಟು ಬರುತ್ತೆ, ನಾರ್ಮಲ್ ಕೋರ್ಟಿಗೆ ಅದನ್ನ ಡೀಲ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಲಿಕ್ಕೆ ಇರ್ಬೋದು, ಈ ರೀತಿ ಯಾವುದೇ ರೀತಿ ಜೂರಿಸ್ಡಿಕ್ಷನ್ ಇರೋದಿಲ್ಲ. ಹಾಗಾಗಿ ಅಲ್ಲಿನ JMFC ನ್ಯಾಯಾಲಯದಲ್ಲಿ ಯಾಕಂದ್ರೆ 24 ಗಂಟೆ ಒಬ್ಬ ಆರೋಪಿನ ಬಂಧಿಸಿದ್ರೆ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಹಾಗಾಗಿ ಅಲ್ಲಿನ ಲೋಕಲ್ ಮ್ಯಾಜಿಸ್ಟ್ರೇಟ್ ಅಲ್ಲಿ ಮುಂದೆ ಹಾಜರುಪಡಿಸಿ ಸಂಬಂಧಪಟ್ಟಂತ ಜೂರಿಸ್ಡಿಕ್ಷನ್ ಕೋರ್ಟಿಗೆ ನಾವು ಕರ್ಕೊಂಡೋಗ್ಬಿಟ್ಟು ಹಾಜರುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಪರ್ಮಿಷನ್ ತಗೊಂಡು ಅಂದ್ರೆ ಜೂರಿಸ್ಡಿಕ್ಷನ್ ಕೋರ್ಟಿಗೆ ಇವಾಗ ಬರ್ತಾ ಇದ್ದಾರೆ ರಮಕಾಂತ್. ಅಂದರೆ ಈಗ ಇಲ್ಲಿ ಸೆಕ್ಷನ್ 75R ಸೆಕ್ಷನ್ 75R ಅಡಿಯಲ್ಲಿ ಕೇಸ್ ಹಾಕಲಾಗಿದೆ, BNS ಕಾಯ್ದೆ ಅಡಿಯಲ್ಲಿ. ಈ ಸೆಕ್ಷನ್ ಏನು ಹೇಳುತ್ತೆ ಈ ಒಂದು ವಿಚಾರದಲ್ಲಿ? ಈಗ ಇಂಥ ಕೇಸ್ಗಳಲ್ಲಿ ಯಾರಿಗೋ ಹೆಂಗಸರಿಗೆ ಯಾರೋ ಬೈದಿರ್ತಾನೆ, ಬೀದಿಲಿ ಬೈದಿರ್ತಾನೆ, ಜನರಲ್ ಆಗಿ ಒಂದು ಸೆಕ್ಷನ್ನು, ಅವಾಚ್ಯವಾಗಿ ನಿನ್ಸಿರ್ತಾನೆ, ಕೆಕ್ಕರ್ಸ್ಕೊಂಡು ನೋಡಿರ್ತಾನೆ, ಅಶ್ಲೀಲವಾಗಿ ನಡ್ಕೊಂಡಿರ್ತಾನೆ ಒಂದು ಮಹಿಳೆ ಬಳಿಯಿಂದ ಬಂದಾಗ, ಇಂಥ ಕೇಸ್ಗಳೆಲ್ಲ ಬೇಲೇಬಲ್ ಆಗುತ್ತಾ? ಅಥವಾ ಇಂಥ ಕೇಸ್ಗಳಲ್ಲಿಯೂ ಕೂಡ ಇಲ್ಲ ಅದು ಸ್ವಲ್ಪ ಸೀರಿಯಸ್ ಕೇಸ್ ಆಗುತ್ತದು, ನಾವು ಅಷ್ಟು ಅದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಅಂತ ಏನಾದರೂ ಇರುತ್ತಾ ಅಂತ? ಇಲ್ಲ, ನೀವು ನೋಡಿ, ಎಲ್ಲದಕ್ಕೂ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಇವಾಗ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ತರ ಮಾತಾಡಿದ್ದಾರೆ, ಮತ್ತೆ ಇವ್ರು ಏನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅವರು ಕೊಲೆಗಡುಕ ಅನ್ನೋ ಪದವನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಇವರು ಒಂದು ಪದನ, ಅಶ್ಲೀಲ ಪದನ ಇವರು ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ಒಂದು ಕೋಪದಲ್ಲಿ ಬಂದಿರತಕ್ಕಂತ ಒಂದು ಮಾತು ಬೇರೆ, ಮತ್ತು ವೈಯಕ್ತಿಕವಾಗಿ ನಾನು ನಿಂದನೆ ಮಾಡಬೇಕು ಅಥವಾ ಅವ್ರದ್ದು ಅಂದ್ರೆ ಮಾನಹಾನಿ ಮಾಡಬೇಕು, ಮತ್ತೆ ಒಂದು ಹೆಣ್ಣಿನ ಭಾವನೆಗೆ ಧಕ್ಕೆನ ತರಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಇತ್ತಾ ಇಲ್ಲ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಂದ್ರೆ ಒಂದು ಪದ ಬಳಕೆಯಿಂದ ಈ ತರ ಒಂದು ಕೇಸ್ ಆಗಿದೆ ಅಂತ ಹೊರತು ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದು ಮಾಡಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ರಘುಕಾಂತ್. ಓಕೆ, ಇನ್ನೊಂದು ವಿಚಾರ. ಈಗ ಪೊಲೀಸರು ನನಗೆ ಅನ್ನ ನೀರು ಕೊಡಲಿಲ್ಲ, ಇಡೀ ಬೆಳಗಾವಿ ಸುತ್ತಿದ್ದಾರೆ ನನ್ನ ಯಾಕೆ ಈ ಥರ ಟ್ರೀಟ್ ಮಾಡಿದ್ರು ಅಂತ ರವಿ ಅವರ ಒಂದು ವಾದ ಇದೆ. ಇದಕ್ಕೆ ಪೊಲೀಸರ ವಾದ ಏನಿರಬಹುದು ಅಂತ? ಈ ಥರ ಮಾಡೋಕ್ಕೆ ಸಾಧ್ಯನಾ? ಪೊಲೀಸರು ಓಡಾಡಿಸಿದ್ದಾರೆ ಅಂತ ಬಂದಾಗ ಪೊಲೀಸರು ಜಸ್ಟಿಫೈ ಮಾಡೋಂಗಿರಬೇಕು. ಇಂತಿಂಥ ಕಾರಣ ಇತ್ತು ಸ್ವಾಮಿ, ಎಲ್ಲ ಸ್ಟೇಷನ್ ಕಡೆ ಮುಗಿ ಬೀಳ್ತಾ ಇದ್ರು, ತುಂಬ ಪಬ್ಲಿಕ್ಕಲ್ಲಿ ಜಮೆ ಆಗ್ತಾ ಇದ್ರು, ಗಲಾಟೆಗಳಾಗೋ ಚಾನ್ಸಸ್ ಇತ್ತು, ಅದಕ್ಕೆ ನಾವು ಕರ್ಕೊಂಡು ಬಂದ್ವಿ ಅಂತ ಅವ್ರು ಹೇಳಿದಾಗ ಕೋರ್ಟ್ ಅದನ್ನು ಮಾನ್ಯ ಮಾಡ್ತಾರೆ. ಒಂದು ವೇಳೆ ಆ ಕಾರಣವನ್ನು ಕೊಟ್ಟರೆ ಮಾನ್ಯ ಮಾಡೋ ಚಾನ್ಸಸ್ ಇರುತ್ತಾ ಅಂತ? ಇಲ್ಲ, ಇವಾಗ ಯಾವ ಒಬ್ಬ ಆರೋಪಿಗೆ ಒಂದು ವಕೀಲರನ್ನ ಭೇಟಿ ಮಾಡ್ತಕ್ಕಂತಹ ಹಕ್ಕೋಗಿದೆ. ಹಾಗಾಗಿ ಇನ್ನೊಂದು ಇಮಿಡಿಯೇಟ್ ಅರೆಸ್ಟ್ ಆದ ತಕ್ಷಣ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕು. ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಲ್ಲ ಅಂತಂದ್ರೆ ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ಅವರು ಅಂದ್ರೆ ಪ್ರಾಥಮಿಕ ತನಿಖೆಯನ್ನ ಮಾಡ್ಬೇಕು. ಪ್ರಾಥಮಿಕ ತನಿಖೆ ಅಂದ್ರೆ ಏನು ನೋಡಿ, ನಿಮ್ ಮೇಲೆ ಈ ರೀತಿ ದೂರು ಕೊಟ್ಟಿದ್ದಾರೆ, ದೂರು ಕಾಗ್ನಿಸಬಲ್ ಕೇಸ್ ಆಗಿರೋದ್ರಿಂದ ನಾವು ರಿಜಿಸ್ಟರ್ ಮಾಡಿದೀವಿ ಸೆಕ್ಷನ್ 75 ಮತ್ತೆ 79 ಕೆಳಗಡೆ, ಹಾಗಾಗಿ ನಿಮ್ಮನ್ನ ಬಂಧಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಆರೋಪಿತನಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾದ್ಮೇಲೆ ಇಂತಹ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸುವ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ತನಿಖಾಧಿಕಾರಿ ಯೋಚನೆ ಮಾಡ್ಬೇಕು. ಇದು ನೀವು ನೋಡಿರ್ಬೋದು, ಯಾಕಂದ್ರೆ ಇದು ಕಾಂಗ್ರೆಸ್ ಬಿಜೆಪಿ ಗಲಾಟೆ ಅಂತ ಹೇಳ್ಬಿಟ್ಟು ಕಾಣಿಸ್ತದೆ ಅಂತ ಹೊರತು ಇದರಲ್ಲಿ ಪ್ರಕರಣದ ಗಂಭೀರತೆ ಅಂತೇನು ನಿಮಗೆ ಕಾಣಿಸ್ತಾ ಇಲ್ಲ. ಒಬ್ಬ ವ್ಯಕ್ತಿ ಸದನದಲ್ಲಿ ಒಂದು ಮಹಿಳೆಗೆ ಕೋಪದಲ್ಲಿ ಒಂದು ಮಾತನಾಡಿದಾನೆ,
ಆ ವ್ಯಕ್ತಿ ಹೊರಗಡೆ ಬಂದು ಅದು ನಾನು ಆತರ ಮಾತಾಡಿಲ್ಲ, ನಾನು ಬೇರೆ ತರ ಮಾತಾಡಿದೀನಿ ಅಂತ ಹೇಳ್ಬಿಟ್ಟು ಒಂದು ನಿಮಗೊಂದು ಹೇಳಿಕೆನ ಕೊಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಜಮೀರ್ ಅಹಮದ್ ಕೂಡ ಒಂದು ಹೇಳಿಕೆನ ಕೊಟ್ಟಿದ್ರು, ಆ ಕಪ್ಪು ಕರಿಯ ಅಂತ ಹೇಳ್ಬಿಟ್ರು. ಸೊ ಅದು ಕೂಡ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಕ್ಕಂತಹ ಅದು ಕೂಡ ಅಪರಾಧನೇ. ನಿಮ್ ಬಿಎನ್ಎಸ್ ಕೆಳಗಡೆ ಒಬ್ಬ ವ್ಯಕ್ತಿಯನ್ನ ವರ್ಣನೆ ಮಾಡೋದು ಕೆಟ್ಟ ರೀತಿಯಲ್ಲಿ ಕೂಡ ಅದು ಕೂಡ ನಿಮಗೆ ಒಂದು ಕಾಗ್ನಿಬಲ್ ಕೇಸೆ. ಆದ್ರೆ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡೋ ತರ ಇಲ್ಲಿ ಇವ್ರು ಹೇಳಿರ್ತಕ್ಕಂಥ ಪದನ ಒಂದು ಮಹಿಳೆಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ರಾತ್ರಿ ಅರೆಸ್ಟ್ ಮಾಡಿ ಎಲ್ಲಾ ಕಡೆ ಓಡಾಡಿಸಿ ಇವಾಗ ಬೆಂಗಳೂರು ಕೋರ್ಟಿಗೆ ಹಾಜರು ಮಾಡ್ತಾ ಇದಾರೆ ಅಂತ ಒಂದು ಇರ್ಬೋದು. ಇನ್ನೊಂದು ಅದೇ ಪಕ್ಷದವರು ಇದೇ ರೀತಿ ತಪ್ಪು ಮಾಡಿದಾಗ ಅದನ್ನ ಸೀರಿಯಸ್ ಆಗಿ ತಗೊಂಡಲ್ಲೇ ಅವ್ರ ಕೈಯಿಂದ ಒಂದು ಸಾರಿ ಕೇಳಿಸಿ ಅದನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು. ಆದ್ರೆ ಇದು ರಾಜಕೀಯ ಕೆಸರಾಟ ಒಂದಿದೆ, ಆದ್ರೆ ಕೋರ್ಟ್ ಈ ರೀತಿ ಪ್ರಕರಣ ಗಂಭೀರತೆಯನ್ನ, ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟಿದೆ 3 years ಪನಿಷ್ಮೆಂಟ್ ಇದೆ ಇದಕ್ಕೆ. 3 years ಏನು, ಇನ್ ಕೇಸ್ ಇಬಿಡಿದೆ ಅಫೆನ್ಸ್ ಇವನ್ ವಿತಿನ್ 6 months ಮಾಡಬಹುದು ಅಥವಾ 1 day ಕೂಡ ಮಾಡಬಹುದು, ಟಿಲ್ ರೈಸಿಂಗ್ ಅಪ್ ದಿ ಕೋರ್ಟ್ ಅಂತಾನೂ ಕೂಡ ಮಾಡಬಹುದು. ಸೊ ಹಾಗಾಗಿ ಈ ಕೇಸಲ್ಲಿ ಜಾಮೀನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಂಶ ಯಾವುದು ಇಲ್ಲ. ಇದನ್ನ ಅಂದ್ರೆ ಕೋರ್ಟ್ ತುಂಬಾ ಈಸಿಯಾಗಿ ಅಂದ್ರೆ ಪರಿಗಣಿಸುತ್ತೆ. ಇದೇನು ತುಂಬಾ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನು ಕಾಣಿಸಲ್ಲ. ಒಬ್ಬ ವ್ಯಕ್ತಿಯನ್ನ ಈಗ ಈ ಥರದ್ದೇನೋ ಒಂದು 75R ಈ ಸೆಕ್ಷನ್ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಯಾರು ಬಂಧಿಸಲ್ಪಟ್ಟಿರ್ತಾನೋ ಆತನ ರೈಟ್ಸ್ ಏನಿರುತ್ತೆ, ಊಟ ನೀರು ಅಥವಾ ಕೂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಅಥವಾ ಅವನಿಗೊಂದು ವೈದ್ಯಕೀಯ ವ್ಯವಸ್ಥೆ, ಇಷ್ಟನ್ನು ಮಾಡಬೇಕಾಗಿರೋದು ಪೊಲೀಸರ ಕರ್ತವ್ಯವಾಗುತ್ತೆ. ಬಹಳ ಹಿಂದೆನೆ ಮಾರ್ಗದರ್ಶನ ನೀಡಿದೆ. ಒಬ್ಬ ವ್ಯಕ್ತಿ ಬಂಧನವಾದಾಗ ಅವನಿಗೆ ಬಂಧನದ ಮಾಹಿತಿಯನ್ನ ಕೊಡಬೇಕು. ಒಂದು. ಎರಡನೇದು, ಆ ಸ್ಟೇಷನ್ ಹೌಸ್ ಡೈರಿಲಿ ಅವ್ರನ್ನ ಬಂಧಿಸಿದ ಬಗ್ಗೆ ಸ್ಪಷ್ಟವಾಗಿ ಬರ್ದಿರ್ಬೇಕು. 2, ಬಂಧನದ ನಂತರ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೊಡ್ಸೋದು ಅಥವಾ ಪ್ರಾಥಮಿಕವಾಗಿ ಒಂದು ಮೆಡಿಕಲ್ ರಿಪೋರ್ಟ್ ತಗೊಳೋದು ಕಡ್ಡಾಯ. 3ನೇದು, ಅವರಿಗೆ ಸೂಕ್ತವಾದ ಊಟ, ಆಹಾರ ಅಂದ್ರೆ ನೀರು ಅಂತ ಅಕಸ್ಮಾತ್ ಏನಾದ್ರು ಯಾವ್ದಾರ ಮೆಡಿಕೇಶನ್ ಬೇಕಾದ್ರೆ ಅದನ್ನ ತಲುಪಿಸುವಂತ ಜವಾಬ್ದಾರಿ ಒಬ್ಬ ಯುವ ಮೇಲೆ ಇರುತ್ತೆ. ಆ ರೀತಿ ಏನಾದ್ರು ಅವರು ಕಂಪ್ಲೇಂಟ್ ಮಾಡಿಲ್ಲ ಅಂತಂದ್ರೆ ಅದು ಮ್ಯಾಂಡೇಟರಿ ಗೈಡ್ಲೈನ್ಸ್, ಕೋರ್ಟ್ ಸುಮೋಟೋ ಅವ್ರ ಮೇಲೆ ಆಕ್ಷನ್ ತಗೋಬಹುದು ಅಥವಾ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಬರಿಬಹುದು. ಒಬ್ಬ ವ್ಯಕ್ತಿನ ನೀನು ರಾತ್ರಿ ಬಂಧಿಸಿ ಅನಗತ್ಯವಾಗಿ ಎಲ್ಲಾ ಕಡೆ ಓಡಾಡಿಸುವ ಅವಶ್ಯಕತೆ ಇತ್ತ ಈ ರೀತಿ ಅಪರಾಧದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೋರ್ಟಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಅಕಸ್ಮಾತ್ ಅದು ಮನವರಿಕೆ ಆಗಿಲ್ಲ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಕಂಡಕ್ಟ್ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅಂತ ಮೇಲೆ ಇವ ಮೇಲೆ ಕೂಡ ಬರಿಬಹುದು.